ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೊಸಪ್ಪು ಸಾಂಬಾರನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ, 1 ಕಪ್ ತೊಗರಿಬೇಳೆ ಮತ್ತು 1 ಕಪ್ ಮಸೂರ್ ದಾಲ್. ಅಂದರೆ ನಾನು 3 ಥರ ಬೇಳೆ ಹಾಕ್ತಾಯಿದ್ದೀನಿ. ಬೇಕಾದರೆ ತೊಗರಿಬೇಳೆ ಹಾಕ್ಬಿಟ್ಟೆ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಮೂರನ್ನೇ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, 1 ಕಪ್ ಮಸೂರ್ ದಾಲ್ ಸಹ ಹಾಕ್ತಾಯಿದ್ದೀನಿ ನಾನು. ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ತುಂಬ ಸಾಂಬಾರು ಒಂಥರ ಗಟ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ತೊಳೆದ್ಬಿಟ್ಟು ಇಡ್ತಾಯಿದ್ದೀನಿ. ಇದು ತೊಳೆದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳೋಣ. ಆದರೆ ನೀರು ಜಾಸ್ತಿ ಬೇಕಾದರೆ ಜಾಸ್ತಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ, ಇಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದ ನಂತರ ನಾನು ಇದಕ್ಕೆ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು, ಪಾಲಕ್ ಸೊಪ್ಪು, ಇಷ್ಟು ಸೊಪ್ಪನ್ನು ನಾನು ತಗೊಂಡಿದ್ದೀನಿ. ತಗೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಆ ಕಡೆ ತೊಳೆದು. ಮತ್ತು ಬೇಳೆ ತೊಳೆದಾದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಜೀರಿಗೆ ಇಷ್ಟನ್ನು ಸಹ ಇಲ್ಲಿ ಹಾಕಿದ್ದೀನಿ ನಾನು. ಇದಾದ ನಂತರ ಇದಕ್ಕೆ ನಾವೇನು ಸೊಪ್ಪು ತೊಳೆದಿಟ್ಟಿದ್ದೀವಲ್ಲ, ನಾನು ಇದಕ್ಕೆ ಒಟ್ಟು 4 ಥರ ಸೊಪ್ಪು ಹಾಕಿದ್ದೀನಿ. ಮೊಸಪ್ಪಿಗೆ ಎಲ್ಲ ಥರ ಕಾಳು, ಎಲ್ಲ ಥರ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಮೊಸಪ್ಪು ಅಂದರೆ ಆಗೋದಿಲ್ಲ, ಆದರೆ ಈ ಥರ ಎಲ್ಲ ಮಾಡಿದ್ರೆ ನಿಜವೂ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಬೇಕಾದರೆ ಲಾಸ್ಟಲ್ಲಿ ಹಾಕ್ಕೋಬೋದು, ಅದೆಲ್ಲ ಬೇಯ್ದಾದ್ಮೇಲೆ ಅದೊಂಥರ ಬೆಳ್ಳಕ್ಕೆ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಹಾಕ್ಬಿಡ್ತೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 2 ಸ್ಪೂನನ್ನು ಹಾಕಿದ್ದೀನಿ ನಾನಿಲ್ಲಿ. ಅಂದರೆ ಹೆಚ್ಚು ಕಮ್ಮಿ ಆದರೆ ಬೇಕಾದರೆ ಲಾಸ್ಟಲ್ಲಿ ಹಾಕ್ಕೋಬೋದು, ಅದಕ್ಕೋಸ್ಕರ. ನೆಕ್ಸ್ಟು ಒಂದು 2 ವಿಸಲ್ಗೋಸ್ಕರ ನಾನಿಲ್ಲಿ ಇಟ್ಟಿದ್ದೀನಿ. 2 ವಿಸಲ್ ಆಗೋಲ್ಲ, ಒಂದು 3-4 ವಿಸಲ್ ಬರಲಿ, ಬೇಳೆ ಎಲ್ಲ ಬೇಯಬೇಕಲ್ಲ. ನೋಡಿ, ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಮುಚ್ಚಳ ತೆಗ್ದಿದ್ದೀನಿ ಕುಕ್ಕರ್ದು. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈ ಥರ ಬೇಳೆ ಒಡೆಯೋ ಥರ ಬೇಯಬೇಕು ಮೊಸಪ್ಪಿಗೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನಾನಿಲ್ಲಿ ಮಂತಲ್ಲಿ ಬೇಳೆ ಮಂತ್ ಬರುತ್ತಲ್ಲ, ಅದರಲ್ಲಿ ಇದನ್ನು ಮಸೀತಾ ಇದ್ದೀನಿ. ಬೇಕಾದರೆ ಜಾರಲ್ಲಿ ಹಾಕಿ ರುಬ್ಕೋತಾರೆ, ಆದರೆ ನಾವು ಹಾಗೆ ರುಬ್ಬಲ್ಲ. ಈ ಥರ ಮಂತಲ್ಲಿ ಅದನ್ನು ಇದು ಮಾಡ್ತೀವಿ. ಮತ್ತು ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಕೊನೆಯದಾಗಿ ನಾನು ಇದಕ್ಕೆ ಇದು ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಇದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಏನು ಬೇಡ. ಹಾಕಿಬಿಟ್ಟು ನೀಟಾಗಿ ಸಾಂಬಾರಲ್ಲಿ ಎತ್ತಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಇಷ್ಟೇ, ಜಾಸ್ತಿ ಟೈಮ್ ಏನಿದೆ. ಎಲ್ಲ ಸಾಂಬಾರು ಮಾಡಬೇಕು ಅಂದರೆ ಎಲ್ಲ ಒಂದು ಸರಿ ಜೋಡಿಸಿಟ್ಕೊಂಡು ಮತ್ತೊಂದು ಸರಿ ಎಲ್ಲ ಮಾಡ್ಕೊಂಡು ಈ ಥರ ಎಲ್ಲ ರೆಡಿ ಮಾಡ್ಕೋಬೋದು. ಏನೋ ಸಾಂಬಾರು ಮಾಡೋದು ಜಾಸ್ತಿ ಹೊತ್ತಿನ ಕೆಲಸನೇ ಅಲ್ಲ, ಹೇಳಬೇಕಂದ್ರೆ ಬೇಗ ಮಾಡ್ಕೋಬೋದು. ಅದೇ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೋಬೋದು. ಈಗ ಒಗ್ಗರಣೆ ಹಾಕಿದ್ದೀನಿ ನಾನಿಲ್ಲಿ. ನೋಡಿ, ಸಾಂಬಾರು ಎಷ್ಟು ಗಟ್ಟಿಯಾಗಿ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಮೊಸಪ್ಪು ಮುದ್ದೆ ಒಳ್ಳೆ ಕಾಂಬಿನೇಷನ್ ಹೇಳಬೇಕಂದ್ರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇಷ್ಟೇ ಕೇಳ್ಕೊಳ್ಳೋದು, ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮತ್ತು ಹೊಸ ಹೊಸ ರೆಸಿಪಿಗಳು ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಆದರೂ ನಾವು ಅಂದರೆ ಅಷ್ಟು ಇನ್ನೂ ನನಗೆ ಗೊತ್ತಿಲ್ಲ, ಆದರೆ ಏನೋ ಪ್ರಯತ್ನ ಪಡಬೇಕಲ್ಲ, ಅದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀವಿ. ನೋಡೋಣ, ದೇವ್ರು ಯಾವತ್ತು ಕಂಡುಬಿಡುತ್ತೋ ಗೊತ್ತಿಲ್ಲ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ವಿಡಿಯೋ